ನಮಸ್ಕಾರ. ಇದು ಮಿಸ್ಟರ್ ಸೇವ್ ಇದು ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಕ್ಯಾಪ್ಸಿಕಮ್ಮು ಮತ್ತು ಇದರಲ್ಲಿರೋ ಈ ಕ್ಯಾಪ್ಸಿಕಮಲ್ಲಿ ನಾನು ಇವತ್ತು ಏನಪ್ಪ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು, ಒಳಗಡೆ ಕ್ಯಾಂಡಲಿಕ್ಕೆ ಯಾವುದೋ ಬೇಗ ರೆಡ್ಡು, ಗ್ರೀನು, ಯೆಲ್ಲೋ 3 ಕ್ಯಾಪ್ಸಿಕಮ್ ಇದೆ. ಈ 3 ಕ್ಯಾಪ್ಸಿಕಮಲ್ಲಿ ನಾನು ಯಾವುದು ಬೇಗ ಕ್ಯಾಂಡಲ್ಗೆ ಒಳಗಡೆ ಏನಾದರೂ ಬಸ್ಟ್ ಆಗುತ್ತೋ ಆಗಲ್ವೋ ಅಂತ ಚೆಕ್ ಮಾಡ್ತೀನಿ. ಆಮೇಲೆ ಈ ಕಲರ್ ಇದೆಯಲ್ಲ, ಇದು ವಾಟರಲ್ಲಿ ಕರಗುತ್ತಾ, ಕಲರ್ ಬರುತ್ತಾ ಇಲ್ಲ ಅನ್ನೋದು ಚೆಕ್ ಮಾಡೋಣ ಬನ್ನಿ. ಮೊದಲನೇದು ಕ್ಯಾಪ್ಸಿಕಮ್ ಇದೆಯಲ್ಲ, ಇದನ್ನು ತಗೊಂಡು ಮೇಲೆ ಭಾಗ ಓಪನ್ ಮಾಡ್ಕೊತೀನಿ. ಮೇಲೆ ಭಾಗ ಓಪನ್ ಮಾಡಿಕೊಂಡು ಸೆಂಟ್ರಲ್ ಕ್ಯಾಂಡಲಿಕ್ಕೆ ಅದಕ್ಕೆ ಕ್ಯಾಂಡಲ್ನ ಬೆಂಕಿ ಕುಡಿಸಾದ್ಮೇಲೆ ಜಾಸ್ತಿ ವಸ್ತು ಯಾವ್ದು ತಡ್ಕೊಳುತ್ತೆ, ಯಾವುದು ಆ ಬೆಂಕಿ ಇದಕ್ಕೆ ಬ್ಲ್ಯಾಕ್ ಆಗುತ್ತಾ ಇಲ್ಲ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಒಳಗಡೆ ಬೀಜಗಳು ಯಾವ ಥರ ಇದೆ. ಇದು ಇವಾಗ ಇದಕ್ಕೆ ಕ್ಯಾಂಡಲ್ ಇಡ್ತಾ ಇದ್ದೀನಿ. ನಿಲ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ತೊಗೊಂಡು ನೋಡಿ ಕ್ಯಾಂಡಲ್ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಕ್ಯಾಂಡಲ್ ಇಕ್ಕಿದ್ದೀನಿ. ನೆಕ್ಸ್ಟ್ ಗ್ರೀನ್ ಕಲರಲ್ಲಿ ನೋಡಿ, ಯೆಲ್ಲೋ ಕಲರಲ್ಲಿ ಬೀಜ ಯಾವ ಥರ ಹೂವು ಥರ ಇದೆ, ಕಾಣಿಸ್ತಾ ಇದೆಯಾ? ಹೂವು ಥರ ಇದೆ. ಇವಾಗ ಗ್ರೀನ್ ಕಲರ್ ಸ್ವಲ್ಪ ಚಿಕ್ಕದಿದೆ, ಅವೆರಡು ಸ್ವಲ್ಪ ದೊಡ್ಡದಿದೆ. ತುಂಬ ಗಟ್ಟಿದೆ ಇದು. ತುಂಬ ಗಟ್ಟಿದೆ ಇದು ಗ್ರೀನು. ನೋಡಿ ತುಂಬ ಇದೆ ಇದರಲ್ಲಿ ಬೀಜ. ನೋಡಿ ಇದಕ್ಕೂ ಒಂದು ಕ್ಯಾಂಡಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೈಟ್ ಇದೆ ಒಳಗಡೆ. ಈಗ ರೆಡ್ ಕ್ಯಾಪ್ಸಿಕಮ್ ನೋಡಿ, ಆಪಲ್ ಥರ ಇದೆ ನೋಡೋಕ್ಕೆ ತಾನೆ. ನೀವು ಯಾವ್ಯಾವ ಥರ ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೀರಾ ನಿಮ್ಮ ಮನೇಲಿ, ಇನ್ನು ಯಾವ್ಯಾವ ಥರ ಕಲರ್ ಇದೆ ಅಂತ ಸರಿ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾವು ನೋಡ್ಬೇಕು. ನಾನು ನೋಡಿರೋದು ಇದೆ, ಯೆಲ್ಲೋ ಕಲರು, ಗ್ರೀನ್ ಕಲರ್ ತುಂಬ ಯೂಸ್ ಮಾಡ್ತಾರೆ. ಈ ರೆಡ್ಡು, ಯೆಲ್ಲೋ ಮತ್ತು ಗ್ರೀನು ಇವೆಲ್ಲ ನಾರ್ಮಲ್ಲು. ಅವಾಗ ಏನಕ್ಕಾದ್ರೂ ಸ್ಪೆಷಲಾಗಿ ಮಾಡಿದಾಗ ತರಿಸ್ಕೊಳೋದು ಅಷ್ಟೇ. ಸೇಮ್ ಇದರಲ್ಲಿ ಸ್ವಲ್ಪ ಬೀಜ ಜಾಸ್ತಿ, ಎಲ್ಲೋದ್ರಲ್ಲಿ ಕಡಿಮೆ ಇದೆ. ಕ್ಯಾಂಡಲ್ ಇಡ್ತಾ ಇದ್ದೀನಿ. ಇವಾಗ 3 ಕ್ಯಾಂಡಲ್ ಇಕ್ಕಿದ್ದೀನಿ. ಮೇಲೆ ಓಪನ್ ಮಾಡಿ ಆಮೇಲೆ ಇದನ್ನು ತಗೊತೀನಿ. ಕ್ಯಾಪ್ ಹಾಕೋದು ಬೇಡ, ಗಾಡಿ ಓಡಾಡಿಲ್ಲ ಅಂದರೆ ಕ್ಯಾಂಡಲ್ ಅಂಟಲ್ಲ. ಇದರಲ್ಲಿ ರೆಡ್ ಕಲರ್ದು ಬೀಜ ಹಾಕ್ತಾ ಇದ್ದೀನಿ. ಎಷ್ಟು ಬೀಜ ಇರುತ್ತೆ, ಕಲರ್ ಬರುತ್ತಾ ಇಲ್ವಾ ಅಂತ ನೋಡೋಣ. ಇದೆಲ್ಲ ರೆಡ್ ಕ್ಯಾಪ್ಸಿಕಮ್ ಬೀಜ, ಕನ್ನಡದಲ್ಲಿ ದಪ್ಪಮೆಣಸಿನ್ಕಾಯಿ ಅಂತ ಕರೀತಾರೆ. ಇದಕ್ಕೆ ಗ್ರೀನ್ ಕಲರ್ ಬೀಜನ ಹಾಕ್ತಾ ಇದ್ದೀನಿ. ನೋಡಿ ಗ್ರೀನ್ ಕಲರ್ ಬೀಜ ಕ್ಲೀನಾಗಿ ಹಾಕಿದ್ದೀನಿ. ಕಲರು ಚೇಂಜ್ ಆಗುತ್ತೆ ಇಲ್ಲ, ಫುಲ್ ವೈಟಲ್ಲಿದೆ, ಬೀಜದಿಂದ ಕಲರ್ ಚೇಂಜ್ ಆಗುತ್ತಿಲ್ಲ ಅಂತ ಇದಕ್ಕೆ ಹಾಕೋಣ. ನೋಡಿದ್ರಾ, ಎಲ್ಲೋ ಗ್ರೀನ್, ರೆಡ್ ಕಲರ್ ನೋಡಿ, ಒಂದು ಸ್ವಲ್ಪ ರೆಡ್ ಆಗ್ತಾ ಇದೆ ವಾಟರ್. ಗ್ರೀನ್ ಏನೂ ಇಲ್ಲ ಇವಾಗ ಹಾಕಿರೋದು, ಎಲ್ಲೋನೂ ಹತ್ರ ಏನೂ ಇಲ್ಲ. ಓಕೆನಾ? ಈಗ ಇದಕ್ಕೆ ಅಂಟಿಸೋಣ ಬನ್ನಿ.
ಎಲ್ಲೋ ಗ್ರೀನ್ ನೋಡಿ, ಮೂರು ಅಂಟಿದೆ. ಎಲ್ಲೂ ಏನೂ ಇದಾಗಿಲ್ಲ. ರೆಡ್ಡು ಗ್ರೀನು ಚೆನ್ನಾಗಿ ಉರಿತಾ ಇದೆ. ಸ್ಪೀಡಾಗಿ ಕ್ಯಾಂಡಲ್ ಖಾಲಿ ಆಗ್ತಾ ಇದೆ. ನೋಡಿ ಬ್ಲ್ಯಾಕ್. ನಿಮಗೆ ಹಿಂಗೆ ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಹಾಂ, ರೆಡ್ ಕ್ಲೋಸ್ ಆಯಿತು. ಗ್ರೀನ್ ಕ್ಲೋಸ್ ಆಯಿತು. ಇದು ಹಾರೋಯ್ತು. ಎಲ್ಲ ಕ್ಲೋಸ್ ಆಗಿದೆ. ಈಗ ಯಾವುದು ಹೊರಗಡೆ ಉರಿತಾ ಇಲ್ಲ. ಗಾಳಿ ಓಡಾಡೋದು ತಾನೇ ಉರಿಯೋದು. ಉರಿತಾ ಇದೆ ನೋಡಿ. ಕ್ಲೋಸ್ ಮಾಡಿದರೆ ಇದೆಲ್ಲ ಸುಟ್ಟು ಹೋಗ್ತಾ ಇದೆ. ಗ್ರೀನ್ ಅಂತೂ ತುಂಬ ಸುಟ್ಟೋಗಿದೆ. ಅದಕ್ಕೆ ಇವಾಗ ಓಪನ್ ಮಾಡಿದ್ದೀನಿ, ಆರೋಗುತ್ತೆ ಅಂತ. ಆರೋಗೋದ್ರಿಂದ ನಮಗೆ ಗೊತ್ತಾಗಲ್ಲ. ಲಾಸ್ಟ್ ಗಂಟೆ ಆಗುತ್ತೆ, ಕೆಳಗಡೆ ಡೌನ್ ಗಂಟೆ ಹೋದರೆ ಯಾವ್ದು ಸ್ಟ್ರಾಂಗು ಅಂತ ಗೊತ್ತಾಗುತ್ತೆ. ನೋಡಿದ್ರೆ ನಿಮ್ಮ ಕಲರ್ ಚೇಂಜ್ ಆಗಿದೆ, ಫುಲ್ಲು ಬ್ರೈಟ್. ಇದೆಲ್ಲ ನಾವು ಮನೇಲಿ ಏನಾದರೂ ಫೆಸ್ಟಿವಲ್ಗೂ ಈ ಥರ ಮಾಡ್ಬೋದು. ಕ್ಯಾಂಡಲ್ ಇಕ್ಕಿ ಕಲರ್ 2000 years later. ಇದೆ. ಇದು ಈ ವಿಡಿಯೋ ಮ್ಯಾಜಿಕ್. ಈ ಥರ ಆಗುತ್ತೆ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ಇನ್ನೂ ಈ ಥರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನೋಡಿ, ಇವಾಗ ಒಳಗಡೆ ಎಲ್ಲೋ ಸ್ವಲ್ಪ ಫುಲ್ ಬ್ಲ್ಯಾಕ್ ಆಗ್ತಾಯಿದೆ. ಇನ್ನು ಗ್ರೀನ್ ಅಂತೂ ಹೆಂಗಿದೆಯೋ ನ್ಯಾಚುರಲ್ ಹಂಗೆ ಇದೆ, ಚೂರು ಬ್ಲ್ಯಾಕ್ ಆಗಿಲ್ಲ. ಇನ್ನು ಎಲ್ಲೋನೂ ಅಷ್ಟೇ, ಅದು ಏನೂ ಆ ಥರ ಆಗಿಲ್ಲ. ವಾವ್, ನ್ಯಾಚುರಲ್ ಬರೋ ಗಿಡ ನೋಡಿ. ಬೆಂಕಿಗೂ ಏನು ತೊಂದರೆ ಆಗ್ತಿಲ್ಲ ಕ್ಯಾಂಡಲ್. ಇದೊಂದೇ ಕಲರ್ ಮಾತ್ರ ಒಂದು ಸ್ವಲ್ಪ ಚೇಂಜ್ ಆಗಿರೋ ರೆಡ್. ಇನ್ನೆಲ್ಲ ಇದು ಗ್ರೀನು ಮತ್ತು ಎಲ್ಲೋ ಅದೇ ಥರ ಇದೆ. ಅದೇ ಆವಾಗಲೇ ಹೇಳ್ದಂಗೆ ವಿಡಿಯೋ ಇಷ್ಟ ಆಗಿರೋ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ವೀಡಿಯೋ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಏನಾದರೂ ತಪ್ಪಿದರೆ ಏನಾದರೂ ಹೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಸೌಂಡ್ ಬರ್ತಾ ಇದೆ, ಎಲ್ಲೋ ಹೊರಗಡೆ ಸುಡ್ತಾ ಇರೋದು. ಇವಾಗ ಇದು ಬಂತು, ಫುಲ್ ಬ್ಲ್ಯಾಕ್ ಆಗೋಗಿದೆ. ಸ್ಮೆಲ್ ಬರ್ತಾ ಇದೆ ಇವಾಗ. ಯಾವ್ದು ಜಾಸ್ತಿ ಗಂಟೆ ಕ್ಯಾಂಡಲ್ ಉರಿತಿದೆ ಅಂತ ನಿಮಗೆ ಲಾಸ್ಟಲ್ಲಿ ಅಂತ ಹೇಳ್ತೀನಿ ನೋಡಿ. ಇವಾಗ ನೋಡ್ತಾ ಇದ್ದೀರಲ್ಲ, ಎಲ್ಲ ಉರಿತಾ ಇದೆ, ನಿಮಗೆ ಕಾಣಿಸ್ತಾ ಇರುತ್ತೆ. ಎಲ್ಲೋ ಡಮರ್, ಆಮೇಲೆ ರೆಡ್ಡು ಡಮರ್. ಇನ್ನೂ ಉರಿತಾ ಇರೋದು ಗ್ರೀನ್ ಒಂದೇ, ಅದು ಸಣ್ಣದಾಗಿ ಉರಿತಾ ಇದೆ ನೋಡಿ. ಇಲ್ಲಿ ಹೋಗೇ ಬರ್ತಾ ಇಲ್ಲ. ಗ್ರೀನ್ ಇನ್ನೂ ಉರಿತಾನೆ ಇದೆ. ಅಂದರೆ ಇದರಲ್ಲಿ ಗ್ರೀನೇ ಇನ್ನೂ ಉರಿತಾನೆ ಇದೆ. ವಾಟರ್ ಎಲ್ಲ ತೋರಿಸಿದ್ದೀನಿ. ರೆಡ್ ಒಂದೇ ಹೇಳಿದ್ದು, ರೆಡ್ ಕಲರ್ ಥರ ಬಂದಿದೆ ವಾಟರು. ಇನ್ನು ಗ್ರೀನ್ ನೋಡಿ, ಒಂಚೂರು ಕಲರ್ ಚೇಂಜ್ ಆಗಿಲ್ಲ. ಆಮೇಲೆ ಎಲ್ಲೋ ಲೈಟಾಗಿ ಒಂಚೂರು, ಅದು ಕಾಣಿಸಲ್ಲ ಕ್ಯಾಮ್ರಾಗೆ ಅಷ್ಟೊಂದು ಕ್ಲಿಯರಾಗಿ ನೋಡಿ. ರೆಡ್ ಮಾತ್ರ ಕ್ಲೀನಾಗಿ ಕಾಣಿಸುತ್ತೆ, ರೆಡ್ ಕಲರ್. ಓಕೆನಾ? ಇನ್ನಾದರೂ ನೋಡಿ, ಒಳಗಡೆ ಕ್ಯಾಂಡಲ್ಗೆ ಫುಲ್ ಬ್ಲ್ಯಾಕ್ ಆಗಿದೆ ರೆಡ್ ಕಲರು. ಇನ್ನು ಗ್ರೀನ್ ಕಲರ್ ನೋಡಿ, ಸೇಮ್ ಕ್ಯಾಪ್ ಹಾಕಿದ್ಕೆ ಹಂಗಾಗಿರೋದು. ಇದು ಸ್ವಲ್ಪ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್. ಇನ್ನು ಒಳಗಡೆ ಬಂದರೆ ಲಾಸ್ಟ್ ಗಂಟೆ ಕ್ಯಾಂಡಲ್ ಉರಿದಿದ್ದು ತುಂಬ ಬಿಸಿಯಾಗಿದೆ. ಒಳಗಡೆ ಮಾತ್ರ ಬ್ಲ್ಯಾಕ್ ಕಲರ್ ಏನೂ ಆಗಿಲ್ಲ, ಒಂಚೂರು ಹೆಂಗಿದೆಯೋ ಹಂಗೆ ಇದೆ, ಸ್ವಲ್ಪ ಬಿಸಿಯಾಗಿದೆ. ಇನ್ನು ರೆಡ್ ಕಲರ್ ಬಂದರೆ ಒಂಚೂರು ಬ್ಲ್ಯಾಕ್ ಆಗಿದೆ. ಇದು ಬಿಟ್ಟರೆ ಇದು ಮಾಮೂಲಿಯಾಗಿ ಬಿಸಿನೂ ಆಗಿಲ್ಲ ಆಚೆ ಕಡೆ ಇದು. ಓಕೆನಾ? ಇನ್ನು ಎಲ್ಲನೂ ಒಂಚೂರು ಬ್ಲ್ಯಾಕ್ ಆಗಿದೆ. ಅದು ಬಿಟ್ಟರೆ ಒಂಚೂರು ಬಿಸಿ ಆಗಿಲ್ಲ. ಅದು ಕ್ಯಾಂಡಲ್ ಲಾಸ್ಟಲ್ಲಿ ಗಂಟೆ ಇದೆ, ಇದರಲ್ಲಿ ಚೆನ್ನಾಗಿ ಬೆಳಕು ಬಂದಿದ್ದು. ನನ್ನ ಪ್ರಕಾರ ಇದರಲ್ಲಿ ಇದು ತುಂಬ ದೊಡ್ಡದಿದೆ. ಆದರೆ ಗ್ರೀನ್ ಕಲರು ತುಂಬ ನ್ಯಾಚುರಲ್ ಆಗಿದೆ ಅಂತ ಹೇಳ್ಬೋದು ಇದರಿಂದ ನನ್ನ ಪ್ರಕಾರ. ಈ ವಿಡಿಯೋ ನೋಡಿದವ್ರಿಗೆ ಲಾಸ್ಟ್ ಗಂಟೆ ಧನ್ಯವಾದಗಳು. ಇನ್ನೂ ಹೊಸ ವೀಡಿಯೋ ಬರುತ್ತೆ. ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಕಮೆಂಟ್ಸ್ ಮೂಲಕ ಇನ್ನೂ ಬೇರೆ ಥರ ಎಕ್ಸ್ಪ್ಲೇನ್ ಮಾಡಬೇಕು.